ನಲ್ಲಿ ಪರ್ವೇಜ್ ಶರ್ಮಾ ಅವರು ಮುಂಚೂಣಿಯಲ್ಲಿದ್ದಾರೆ. ಸಿಎಂ ರೇಸ್ ನಲ್ಲಿರೋದು ಪರ್ವೇಜ್ ವರ್ಮಾ. ಒಟ್ಟು 5 ಜನ, ಇದರಲ್ಲಿ ಪರ್ವೇಜ್ ವರ್ಮಾ ಸಹ ಒಬ್ರು. ಸಿಎಂ ರೇಸ್ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಪರ್ವೇಜ್ ವರ್ಮಾ. ಇವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸೋಲಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರನ್ನ. ಕೇಜ್ರಿವಾಲ್ ಮಣಿಸಿ ಬಿಜೆಪಿಯ ವರ್ಚಸ್ಸನ್ನ ಹೆಚ್ಚು ಮಾಡಿದ್ದಾರೆ ಪರ್ವೇಜ್. ಹಾಗಾಗಿ ಸಹಜವಾಗಿ ಇವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವರನ್ನೇ ಸೋಲಿಸಿರೋದ್ರಿಂದಾಗಿ ಇವರ ಹೆಸರು ಕೇಳಿ ಬರ್ತಾ ಇದೆ. ಕೇಜ್ರಿವಾಲ್ ಅನ್ನ ಮಣಿಸಿ ಬಿಜೆಪಿಯ ವರ್ಚಸ್ಸನ್ನ ಹೆಚ್ಚು ಮಾಡಿದ್ದಾರೆ ಪರ್ವೇಜ್ ವರ್ಮಾ. ಕೇಜ್ರಿವಾಲ್ ಅನ್ನ ಮಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿಎಂ ಆಗಿದ್ದವರು, ಮಾಜಿ ಸಿಎಂ ಅವರನ್ನ ಸೋಲಿಸಿರೋದ್ರಿಂದಾಗಿ ಇವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. 2014-2019ರಲ್ಲಿ ಪಶ್ಚಿಮ ದೆಹಲಿ ಲೋಕಸಭಾ ಕ್ಷೇತ್ರದಲ್ಲಿ ಇವರು ಗೆಲುವನ್ನ ದಾಖಲಿಸಿದ್ರು. ರೋಹಿಣಿ ಕ್ಷೇತ್ರದಲ್ಲಿ ನಿರಂತರವಾಗಿ ಗುರುತಿಸಿಕೊಂಡಿರೋದು ವಿಜೇಂದರ್ ಗುಪ್ತಾ ಅವರು. ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಒಟ್ಟು 5 ಜನರ ಹೆಸರು ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ 5ರಲ್ಲಿ ಯಾರಾಗ್ತಾರೆ ಸಿಎಂ ಅನ್ನೋದು ದೊಡ್ಡ ಕುತೂಹಲ ಕಾರಣ ಆಗಿದೆ. ವಿಜೇಂದರ್ ಗುಪ್ತಾ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಪಕ್ಷದಲ್ಲಿನ ಹಿರಿತನ, ಅನುಭವದಿಂದಾಗಿ ಹಾಗಾದ್ರೆ ಇವರಿಗೇನಾದ್ರೂ ಪಟ್ಟ ಕಟ್ತಾರ ಅನ್ನುವಂತಹ ಕುತೂಹಲ ಇದೆ. ಮಜಿಂದರ್ ಸಿಂಗ್ ಸಿರ್ಸಾ ದೆಹಲಿ ಸಿಎಂ ರೇಸ್ ನಲ್ಲಿ ಇವರು ಸಹ ಮುಂಚೂಣಿಯಲ್ಲಿದ್ದಾರೆ. ರಜೌರಿ ಗಾರ್ಡನ್ ಕ್ಷೇತ್ರದಿಂದ ಗೆಲುವನ್ನ ದಾಖಲಿಸಿಕೊಂಡಿದ್ದಾರೆ. ದೆಹಲಿಯಲ್ಲಿ ಈಗ ಇವರೆಲ್ಲರ ಹೆಸರು ಸಹ ಸಿಎಂ ರೇಸ್ ನಲ್ಲಿ ಕಂಡು ಬರ್ತಾ ಇದೆ. ದೆಹಲಿಯ ಸಿಎಂ ಹಾಗಾದ್ರೆ ಯಾರಾಗ್ತಾರೆ? ಪಂಜಾಬ್ ನಲ್ಲಿ ಆಪ್ ಅನ್ನ ಮಣಿಸಬೇಕು ಅಂದ್ರೆ ಮಜಿಂದರ್ ಸಿಂಗ್ ಅವರನ್ನ ಸಿಎಂ ಮಾಡ್ತಾರ? ಹಾಗಾದ್ರೆ ಸದ್ಯಕ್ಕಿರುವಂತಹ ಕುತೂಹಲ. ಇನ್ನು ಹರೀಶ್ ಖುರಾನಾ ಅವರು ದೆಹಲಿ ಬಿಜೆಪಿ ಘಟಕದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ದೆಹಲಿ 3ನೇ ಸಿಎಂ ಆಗಿದ್ದಂತಹ ಮದನ್ ಲಾಲ್ ಖುರಾನಾ ಅವರ ಪುತ್ರ. 1993ರಿಂದ 96ರವರೆಗೆ ಮದನ್ ಲಾಲ್ ಸಿಎಂ ಆಗಿದ್ರು. ಅವರ ಪುತ್ರ ಹರೀಶ್ ಖುರಾನಾ. ಮಾಜಿ ಸಿಎಂ ಪುತ್ರನಿಗೆ ಹಾಗಾದ್ರೆ ಸಿಎಂ ಪಟ್ಟವನ್ನ ಈ ಬಾರಿ ಕಟ್ತಾರ ಅನ್ನುವಂತ ಪ್ರಶ್ನೆ ಇದೆ. ಇನ್ನು ದುಷ್ಯಂತ್ ಗೌತಮ್ ಅವರ ಹೆಸರು ಸಹ ಮುಂಚೂಣಿಯಲ್ಲಿದೆ. ದುಷ್ಯಂತ್ ಗೌತಮ್ ಕರೋಲ್ ಬಾಗ್ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಎಲ್ಲಾ ಅಂಶಗಳನ್ನ ಸಹ ಗಮನದಲ್ಲಿಟ್ಕೊಂಡು ಹಾಗಾದ್ರೆ ದುಷ್ಯಂತ್ ಗೌತಮ್ ಅವರನ್ನ ಸಿಎಂ ಮಾಡ್ತಾರೆ. ಒಟ್ಟು ಈ 5 ಜನರ ಹೆಸರು ಸಹ ಕೇಳಿ ಬರ್ತಾ ಇದೆ. ಹಾಗಾದ್ರೆ 27 ವರ್ಷಗಳ ಬಳಿಕ ದೆಹಲಿಯ ಗದ್ದುಗೆಯನ್ನ ಏರ್ತಾ ಇರುವಂತಹ ಬಿಜೆಪಿಯ ನಾಯಕ ಯಾರು ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.